ಹಾಯ್ ಹಲೋ ನಮಸ್ಕಾರ. ಇದು TV9 ಡಿಜಿಟಲ್ ಸ್ಪೆಷಲ್. ನಾನು ಪ್ರತಿಮಾ ಭಟ್. 2025ಕ್ಕೆ ಗುಡ್ ಬೈ ಹೇಳಿ 2026ನ್ನ ವೆಲ್ಕಮ್ ಮಾಡೋದಕ್ಕೆ ಜನ ತುದಿಗಾಲಲ್ಲಿ ಕಾದು ನಿಂತಿದ್ದಾರೆ. ಪಾರ್ಟಿಗಾಗಿ ಭರ್ಜರಿ ಪ್ಲಾನಿಂಗ್ನಲ್ಲೂ ತೊಡ್ಕೊಂಡಿದ್ದಾರೆ. ನಗರದಲ್ಲಿ ವರ್ಷಾಚರಣೆ ನಡೆಯುವಂತಹ ರಸ್ತೆಗಳಂತೂ ಜಗಮಗ ಅಂತ ಇವೆ. ಈ ಸಂಭ್ರಮಾಚರಣೆಯ ಮೇಲೆ ಕಣ್ಣಿಟ್ಟಿದೆ ಖಾಕಿ ಪಡೆ. ಕೆಲವು ಮಾರ್ಗಸೂಚಿಗಳನ್ನು ರಿಲೀಸ್ ಮಾಡಿದೆ. ಹಾಗಿದ್ರೆ ಈ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಏನಿದೆ ಗೈಡ್ಲೈನ್ಸ್, ಖಾಕಿ ಮಾರ್ಗಸೂಚಿ ಏನು ಅನ್ನೋದ್ರ ಬಗ್ಗೆ ಎಂಚಿಂಚು ಡೀಟೇಲ್ಸ್ ಅನ್ನ ನಿಮ್ಮೆದುರಿಗಿಡ್ತಾ ಹೋಗ್ತೀನಿ. ಬೆಂಗಳೂರಿಗರು ಇದರ ಬಗ್ಗೆ ಗಮನ ಹರಿಸಿ. 2026 ಹೊಸ ವರ್ಷ ಆರಂಭ ಆಗ್ತಾ ಇದೆ. ಈ ಬಾರಿ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ನಗರದಲ್ಲಿ 10 ಲಕ್ಷದಷ್ಟು ಜನ ಭಾಗಿಯಾಗೋ ಬಗ್ಗೆ ಖಾಕಿಗೆ ಮಾಹಿತಿ ಕೊಟ್ಟಿದೆ. ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ದೊಡ್ಡ ಮಟ್ಟದಲ್ಲಿ ಭದ್ರತೆಯನ್ನು ಕೈಗೊಳ್ತಾ ಇದ್ದಾರೆ. ಶಾಂತಿ ಕದಡೋರ ಮೇಲೆ ಕಾನೂನು ಕ್ರಮ ಕೈಗೊಳ್ಳೋದಾಗಿ ಈಗಾಗಲೇ ಬೆಂಗಳೂರು ಪೊಲೀಸ್ ಕಮಿಷನರ್ ಎಚ್ಚರಿಕೆ ಕೂಡ ನೀಡಿದ್ದಾರೆ. ಇನ್ನು 50ಕ್ಕೂ ಹೆಚ್ಚು ಫ್ಲೈಓವರ್ಗಳು 31ರ ರಾತ್ರಿ 11ರಿಂದಲೇ ಬಂದಾಗ್ಬಿಡುತ್ತೆ. ಹೋಟೆಲ್, ಪಬ್, ಕ್ಲಬ್, ರೆಸಾರ್ಟ್ಗಳಲ್ಲಿ ಸಂಭ್ರಮಾಚರಣೆಗೆ ಈ ಸಮಯದ ಮಿತಿ ಹೇರಲಾಗಿದೆ. ಡಿಜೆ, ಲೌಡ್ ಸ್ಪೀಕರ್ ಬಳಕೆಗೂ ಕೂಡ ನಿಗದಿತ ಮಿತಿ ಹಾಕಿದ್ದಾರೆ. ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡಿದ್ರೆ ಕೇಸ್ ಬೀಳುತ್ತೆ. ಅಕ್ರಮ ಚಟುವಟಿಕೆ, ಗಲಾಟೆ, ಗುಂಡಾಗಿರಿ, ಮದ್ಯಪಾನ, ಅಪಾಯಕಾರಿ ಸ್ಟಂಟು ಅಥವಾ ಈ ಅಕ್ರಮ ಪಾರ್ಟಿಗಳಿಗೆ ಇದೆಲ್ಲದಕ್ಕೂ ಕೂಡ ನಿರ್ಬಂಧ ಇದೆ. ಮಹಿಳೆಯರ ಸುರಕ್ಷತೆಗೆ ಅಂತ ಪೆಟ್ರೋಲಿಂಗ್ ಇರುತ್ತೆ, CCTV ಇರುತ್ತೆ, ಡ್ರೋನ್ ಬಳಕೆ ಮಾಡಲಾಗುತ್ತೆ. ಹಾಗೆಯೇ ಇನ್ನಿತರ ತಾಂತ್ರಿಕ ಸಾಧನದ ಮೂಲಕ ನಿಗಾ ವಹಿಸುವುದಕ್ಕೆ ಪೊಲೀಸ್ ಇಲಾಖೆ ಮುಂದಾಗಿದೆ. ಒಟ್ಟು 20,000 ಪೊಲೀಸರನ್ನ ಭದ್ರತೆಗಾಗಿ ನಿಯೋಜನೆ ಮಾಡಲಾಗ್ತಾ ಇದೆ. ಅಷ್ಟೇ ಅಲ್ಲ, ನಗರದಲ್ಲಿನ 50ಕ್ಕೂ ಹೆಚ್ಚು ಮೇಲ್ಸೇತುವೆಗಳನ್ನು ಅಂದರೆ ಫ್ಲೈಓವರ್ಗಳನ್ನು 31st ನೈಟ್ 11 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆವರೆಗೆ ಅಂದರೆ ಜನವರಿ 1, 2026ರ ಬೆಳಿಗ್ಗೆ 6 ಗಂಟೆವರೆಗೂ ಕೂಡ ಬಂದ್ ಮಾಡಲಾಗ್ತಾ ಇದೆ. ಇದಷ್ಟೇ ಅಲ್ಲದೆ ನಗರದಲ್ಲಿನ 50ಕ್ಕೂ ಹೆಚ್ಚು ಮೇಲ್ಸೇತುವೆಗಳನ್ನು ಅಂದರೆ ಫ್ಲೈಓವರ್ಗಳನ್ನು 31st ನೈಟ್ ರಾತ್ರಿ 11 ಗಂಟೆಯಿಂದ 2026 ಜನವರಿ 1ರ ಬೆಳಿಗ್ಗೆ 6 ಗಂಟೆವರೆಗೆ ಬಂದ್ ಮಾಡಲಾಗ್ತಾ ಇದೆ. ಸಂಭ್ರಮಾಚರಣೆ ಸ್ಥಳದ ಸುತ್ತಮುತ್ತ 31st ನೈಟ್ 8 ಗಂಟೆಯಿಂದಲೇ ಮಧ್ಯರಾತ್ರಿ 2 ಗಂಟೆವರೆಗೆ ಕೆಲವು ಕಡೆ ಸಂಚಾರಕ್ಕೆ ಬ್ರೇಕ್ ಆಗುತ್ತೆ. ಅಂದರೆ MG ರೋಡ್ ಅನಿಲ್ ಕುಂಬ್ಳೆ ಸರ್ಕಲ್ನಿಂದ ಮೇಯೋ ಹಾಲ್ ಬಳಿಯ ರೆಸಿಡೆನ್ಸಿ ರೋಡ್ ಜಂಕ್ಷನ್ವರೆಗೆ, ಬ್ರಿಗೇಡ್ ರಸ್ತೆಯಲ್ಲಿ ಕಾವೇರಿ ಎಂಪೋರಿಯಂ ಜಂಕ್ಷನ್ನಿಂದ ಅಪೇರಾ ಜಂಕ್ಷನ್ವರೆಗೆ, ಚರ್ಚ್ ಸ್ಟ್ರೀಟ್ನಲ್ಲಿ ಬ್ರಿಗೇಡ್ ರಸ್ತೆ ಜಂಕ್ಷನ್ನಿಂದ ಮ್ಯೂಸಿಯಂ ರಸ್ತೆ ಜಂಕ್ಷನ್ವರೆಗೆ, ರೆಸಿಡೆನ್ಸಿ ರೋಡ್ ಆಶೀರ್ವಾದಂ ಜಂಕ್ಷನ್ನಿಂದ ಮೇಯೋ ಹಾಲ್ ಜಂಕ್ಷನ್ವರೆಗೆ, ಮ್ಯೂಸಿಯಂ ರಸ್ತೆಯಲ್ಲಿ MG ರೋಡ್ ಜಂಕ್ಷನ್ನಿಂದ ಓಲ್ಡ್ ಮೆಡ್ರಾಸ್ ರೋಡ್ ರಸ್ತೆ ಅಂದರೆ SBI ವೃತ್ತದವರೆಗೆ, ಹಾಗೆ ರೆಸಿಡೆನ್ಸಿ ಕ್ರಾಸ್ ರಸ್ತೆಯಲ್ಲಿ ರೆಸಿಡೆನ್ಸಿ ರಸ್ತೆ ಜಂಕ್ಷನ್ನಿಂದ MG ರೋಡ್ ಜಂಕ್ಷನ್ವರೆಗೆ ಅಂದರೆ ಈ ಶಂಕರ್ನಾಗ್ ಫಿಲ್ಮ್ ಥಿಯೇಟರ್ ಇದೆ ಚಿತ್ರಮಂದಿರದವರೆಗೆ ವಾಹನ ಸಂಚಾರಕ್ಕೆ ನಿಷೇಧ ಇದೆ. ಇದೆಲ್ಲವನ್ನು ಕೂಡ ಗಮನ ಹರಿಸಿ ವಾಹನ ಸಂಚಾರಕ್ಕೆ ಹಾಗೂ ಪಾರ್ಕಿಂಗ್ಗೆ ಅಂತ ಪರ್ಯಾಯ ಸ್ಥಳಗಳನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಆದರೆ ಪಾರ್ಟಿ ಪ್ರಿಯರಿಗೆ ಒಂದು ಗುಡ್ ನ್ಯೂಸ್ ಇದೆ. BMTC ಮತ್ತು ಮೆಟ್ರೋ ಕಡೆಯಿಂದ ಡಿಸೆಂಬರ್ 31ರ ರಾತ್ರಿ 1 ಗಂಟೆಯಿಂದ ಮಧ್ಯರಾತ್ರಿ 3 ಗಂಟೆವರೆಗೆ ಮೆಟ್ರೋ ರೈಲುಗಳು ಸಂಚರಿಸುತ್ತೆ. ಎಲೆಕ್ಟ್ರಾನಿಕ್ ಸಿಟಿ ಪೂರ್ವ, ಜಿಗಣಿ, ಸರ್ಜಾಪುರ, ಕೆಂಗೇರಿ, ನೆಲಮಂಗಲ, ಯಲಹಂಕ, ಹೊಸಕೋಟೆ ಸೇರಿದಂತೆ ಹಲವು ಕಡೆ ಮಧ್ಯರಾತ್ರಿ 2 ಗಂಟೆವರೆಗೆ ಹೆಚ್ಚುವರಿ ಬಸ್ಗಳು ಕೂಡ ಸಂಚಾರ ಮಾಡುತ್ತೆ. ಆದರೆ ಡಿಸೆಂಬರ್ 31st ನೈಟ್ ರಾತ್ರಿ 10 ಗಂಟೆಗೆ MG ರೋಡ್ ಮೆಟ್ರೋ ಸ್ಟೇಷನ್ ಮಾತ್ರ ಬಂದಾಗಲಿದೆ. ಓಲಾ, ಊಬರ್, ರ್ಯಾಪಿಡೋ ಸಹಕಾರದೊಂದಿಗೆ ಹೆಚ್ಚುವರಿ ಕ್ಯಾಬ್ ವ್ಯವಸ್ಥೆಗೂ ಕೂಡ ಇಲಾಖೆ ಮುಂದಾಗಿರುವಂಥದ್ದು. ಎಲ್ಲ ಮುನ್ನೆಚ್ಚರಿಕೆಯನ್ನು ವಹಿಸಿ ಈ ಡಿಸೆಂಬರ್ 31ರ 2025ರ ರಾತ್ರಿಯ ಸೆಲೆಬ್ರೇಷನ್ ಅನ್ನು ಮಾಡಿ, ಜೊತೆಗೆ 2026ನ್ನ ಸಂಭ್ರಮದಿಂದ ಸುರಕ್ಷಿತವಾಗಿ ನಾವೆಲ್ಲರೂ ಕೂಡ ವೆಲ್ಕಮ್ ಮಾಡೋಣ. ಅಡ್ವಾನ್ಸ್ ನ್ಯೂ ಇಯರ್ ವಿಶಸ್. ನಮಸ್ಕಾರ.